ಎಲ್ರಿಗೂ ನಮಸ್ಕಾರ. ಸ್ಪರ್ಧಾ ಕ್ರಿಯೇಷನ್ಗೆ ಸ್ವಾಗತ. ಇವತ್ತು SBI ಬ್ಯಾಂಕಿನಲ್ಲಿ ಕಾಲ್ಫಾರ್ಮ್ ಆಗಿದೆ. ಸೊ ಎಷ್ಟು ಹುದ್ದೆಗಳನ್ನ ಕರೆದಿದ್ದಾರೆ, ಯಾರೆಲ್ಲ ಅಪ್ಲೈ ಮಾಡ್ಲಿಕ್ಕೆ ಬರುತ್ತೆ, ಏನೆಲ್ಲ ಸ್ಪೆಷಾಲಿಟಿ ಇದೆ, ಹಾಗೆ ವಿದ್ಯಾರ್ಥಿ ಎಷ್ಟು, ವೇತನ ಶ್ರೇಣಿ ಏನು, ವೆಬ್ಸೈಟ್ ಏನು, ಎಲ್ಲ ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ. ಖಂಡಿತ ಒಂದು ಗುಡ್ ಅಪಾರ್ಚುನಿಟಿ ಅಂತ ಹೇಳ್ಬೋದು. ತುಂಬಾ ಅಂದ್ರೆ ತುಂಬಾ ಕಾಲ್ಫಾರ್ಮ್ಗಳು ಇನ್ಮೇಲೆ ಸ್ಟಾರ್ಟ್ ಆಗತ್ತೆ. ಸೊ ಇವಾಗಿಂದನೇ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಈಗಾಗಲೇ ಅಗ್ನಿಶಾಮಕ ದಳದಲ್ಲೂ ಕೂಡ ಕರೆದಿದ್ದಾರೆ. ಸೊ ಇಲ್ಲೂ ಕೂಡ ಕಾಲ್ಫಾರ್ಮ್ ಆಗಿರುವಂತದ್ದು. ಸೊ ನಿಮ್ಗೆ ಯಾರಿಗೆಲ್ಲ ಡಿಗ್ರಿ ಮುಗಿಸಿದ್ದೀರಾ ಅಂತವ್ರಿಗೆಲ್ಲರಿಗೂ ಕೂಡ ಒಂದು ಗುಡ್ ಅಪಾರ್ಚುನಿಟಿ ಅಂತ ಹೇಳ್ಬೋದು. ಸೊ ಅಪ್ಲೈ ಮಾಡ್ಕೊಳ್ಳಿ. ಸೊ ನೋಡ್ತಾ ಹೋಗೋಣ ಬನ್ನಿ. SBI ಬ್ಯಾಂಕ್ ನಲ್ಲಿ ಟೋಟಲ್ ಹುದ್ದೆಗಳು ಎಷ್ಟು ಕರೆದಿದ್ದಾರೆ ಅಂತಂದ್ರೆ 13,735 ಪೋಸ್ಟ್ ಕರೆದಿದ್ದಾರೆ. ಇದು ಆಲ್ ಓವರ್ ಇಂಡಿಯಾ. ಕರ್ನಾಟಕಕ್ಕೆ ಎಷ್ಟಿದಾವೆ ಅಂತ ನೋಡೋದಾದ್ರೆ ಇಲ್ಲಿ ಒಂದು ಲೀಸ್ಟೇ ಇದೆ. ಸೊ ಆ ಲೀಸ್ಟ್ ಅಲ್ಲಿ ನೋಡ್ತಾ ಹೋದ್ರೆ ಕರ್ನಾಟಕಕ್ಕೆ ಸಂಬಂಧಪಟ್ಟಾಗೆ 50 ಪೋಸ್ಟ್ಗಳಿದಾವೆ. ಇನ್ನು ಗುಜರಾತ್ ಅಲ್ಲಿ 1073, ಆಂಧ್ರ ಪ್ರದೇಶ 50, ಮಧ್ಯಪ್ರದೇಶ 1317, ಛತ್ತೀಸ್ಗಢ 483, ಹೀಗೆ ಎಲ್ಲ ರಾಜ್ಯಗಳಲ್ಲೂ ಕೂಡ ಇದಾವೆ. ಸೊ ಇದೆಲ್ಲದನ್ನು ಕೂಡ ನಾನು ಸೆಂಡ್ ಮಾಡಿರ್ತೀನಿ. ಸೊ ನೋಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಇನ್ನ ವಿದ್ಯಾರ್ಹತೆ ನೋಡೋದಾದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಯು ಯಾವುದೇ ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯಗಳಿಂದ ಪದವಿ ಪೂರ್ಣಗೊಳಿಸಿರ್ಬೇಕು. ಅಂದ್ರೆ ಡಿಗ್ರಿ ಮುಗಿಸಿದಂತವ್ರು ಯಾರಾದ್ರೂ ಕೂಡ ಅಪ್ಲೈ ಮಾಡ್ಬೋದು. BA, BCom, BSc, ನೆಕ್ಸ್ಟ್ ಯಾರಾದ್ರೂ ನೀವು ಬೇರೆ ಗ್ರಾಜುಯೇಷನ್ ಮುಗಿಸಿದ್ರು ಕೂಡ ಹಾಕೋಬಹುದು. ಅಂದ್ರೆ ಇದೆ BA, BCom, BSc ಅಷ್ಟೇ ಅಲ್ಲ, MBA, BBA ಇವರೆಲ್ಲನೂ ಕೂಡ ಅಪ್ಲೈ ಮಾಡ್ಬೋದು. ಸೊ ಇನ್ನ ವೇತನ ಶ್ರೇಣಿಯನ್ನ ನೋಡೋದಾದ್ರೆ 24,050 ರೂಪಾಯಿಯಿಂದ 64,480 ರೂಪಾಯಿವರೆಗೂ ಇರುತ್ತೆ. ವಯೋಮಿತಿಯನ್ನ ನೋಡ್ತಾ ಹೋಗೋದಾದ್ರೆ ಅಧಿಸೂಚನೆಯ ಪ್ರಕಾರ ಕನಿಷ್ಠ 20 ವರ್ಷ, ಗರಿಷ್ಠ 28 ವರ್ಷ ಮೀರಿರಬಾರದು. ಇನ್ನ OBC ಅವರಿಗೆ 3 ವರ್ಷ ಕನ್ಸೆಷನ್ ಇದ್ರೆ, SC ST ಅವರಿಗೆ 5 ವರ್ಷ ಕನ್ಸೆಷನ್ ಇದೆ. PWD ಮತ್ತೆ ಇತರ ಮಾಜಿ ಸೈನಿಕರು ಇವರಿಗೆಲ್ಲರಿಗೂ ಕೂಡ 10 ಇಯರ್ಸ್ ಕನ್ಸೆಷನ್ಸ್ ಇರುತ್ತೆ. ಸೊ ನೋಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಅರ್ಜಿ ಶುಲ್ಕವನ್ನ ನೋಡೋದಾದ್ರೆ SC ST, PWD ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಇಂಥ ಅಭ್ಯರ್ಥಿಗಳಿಗೆ ಯಾವುದೇ ಶುಲ್ಕ ಇರುವುದಿಲ್ಲ. ಇನ್ನು ಸಾಮಾನ್ಯ OBC EWS ಅಭ್ಯರ್ಥಿಗಳಿಗೆ 750 ರೂಪಾಯಿ ಇರುತ್ತೆ. ಶುಲ್ಕವನ್ನ ಪಾವತಿ ಮಾಡುವಂಥದ್ದು ಆನ್ಲೈನ್ ಮುಖಾಂತರನೇ ಪಾವತಿ ಮಾಡಬೇಕಾಗತ್ತೆ. ಇನ್ನು ಪ್ರಮುಖವಾದಂತಹ ದಿನಾಂಕಗಳನ್ನ ನೋಡೋದಾದ್ರೆ ಅರ್ಜಿ ಸಲ್ಲಿಸಲು ದಿನಾಂಕ ಸ್ಟಾರ್ಟ್ ಆಗುವಂಥದ್ದು 17/12/2024 ಸ್ಟಾರ್ಟ್ ಆಗುತ್ತೆ. ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ 7/1/2025 ಇರುತ್ತೆ. ಸೊ ನೋಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಎಕ್ಸಾಮಿನೇಷನ್ಸ್ ಬಂದ್ಬಿಟ್ಟು ಆನ್ಲೈನ್ ಎಕ್ಸಾಮಿನೇಷನ್ಸ್ ಆಗಿರುತ್ತೆ. ಇನ್ನ ವೆಬ್ಸೈಟ್ ಅನ್ನ ನೋಡೋದಾದ್ರೆ sbi.co.in ಈ ವೆಬ್ಸೈಟ್ ಮುಖಾಂತರ ನೀವು ಹೋಗಿ ಅಪ್ಲೈ ಅನ್ನ ಮಾಡಬಹುದು. ಅಪ್ಲಿಕೇಶನ್ ಅನ್ನ ಹಾಕುವಂಥದ್ದು ಆನ್ಲೈನ್ ನಲ್ಲೇ ನೀವು ಅಪ್ಲಿಕೇಶನ್ ಅನ್ನ ಹಾಕಬೇಕಾಗತ್ತೆ. ಹಾಗೆ ಎಕ್ಸಾಮಿನೇಷನ್ಸ್ ಕೂಡ ಇರುವಂತದ್ದು ಆನ್ಲೈನ್ ನಲ್ಲೇ ಆಗಿರುತ್ತೆ. ಸೊ ನೀವು ಇರುತ್ತೆ ಅಂತ ನೋಡೋದಾದ್ರೆ ಆನ್ಲೈನ್ ನಲ್ಲಿ ಎಕ್ಸಾಮಿನೇಷನ್ಸ್ ನಡೆಯುವಂತದ್ದು. ಕ್ವಶನ್ ಪೇಪರ್ ಬಂದ್ಬಿಟ್ಟು ಇಂಗ್ಲಿಷ್ ಅಲ್ಲೇ ಇರುತ್ತೆ, ಇನ್ನ ಹಿಂದಿಯಲ್ಲೂ ಕೂಡ ಇರುತ್ತೆ. ಇಲ್ಲಿ ಕ್ವಶನ್ ಪೇಪರ್ ಎಕ್ಸಾಮಿನೇಷನ್ಸ್ ಯಾವ ತರ ಇರುತ್ತೆ ಅಂದ್ರೆ MCQ ಮಾದರಿಯಲ್ಲಿ ಎಕ್ಸಾಮಿನೇಷನ್ಸ್ ಇರುತ್ತೆ. ಇಲ್ಲಿ ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಇರುತ್ತೆ. ಪ್ರಿಲಿಮ್ಸ್ ಗೆ ಸಂಬಂಧಪಟ್ಟಾಗೆ 100 ಪ್ರಶ್ನೆಗಳಿರುತ್ತೆ, 100 ಅಂಕಗಳು. ನೆಕ್ಸ್ಟ್ ಮೇನ್ಸ್ ಗೆ ಸಂಬಂಧಪಟ್ಟಾಗೆ 190 ಕ್ವಶನ್ಸ್ ಗಳಿರುತ್ತೆ. ಮಾರ್ಕ್ಸ್ ಕೂಡ 200 ಮಾರ್ಕ್ಸ್ ಇರುತ್ತೆ. ಇಲ್ಲಿ ನೆಗೆಟಿವ್ ಕೂಡ ಇರುತ್ತೆ, 0.25 ಮಾರ್ಕ್ಸ್ ನೆಗೆಟಿವ್ ಇರುತ್ತೆ. ಅಂದ್ರೆ ನಿಮ್ದೇನಾದ್ರೂ ರಾಂಗ್ ಆಯ್ತು ಅಂತಂದ್ರೆ ಆ ತರ ಇರುತ್ತೆ. ಇನ್ನ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ಸ್ ಗೆ ಸಂಬಂಧಪಟ್ಟಾಗೆ 1 ಅವರ್ ಟೈಮಿಂಗ್ ಇರುತ್ತೆ. ಮೇನ್ಸ್ ಗೆ ಸಂಬಂಧಪಟ್ಟಾಗೆ 2 ಅವರ್ 40 ಮಿನಿಟ್ಸ್ ಇರುತ್ತೆ. ಇನ್ನ ಸಿಲಾಬಸ್ ಅನ್ನು ಕೂಡ ಡೀಟೇಲ್ಸ್ ಆಗಿ ಕೊಟ್ಟಿದ್ದಾರೆ. ಇಲ್ಲಿ ಯಾವೆಲ್ಲ ಸಬ್ಜೆಕ್ಟ್ ಗಳು ಇರುತ್ತೆ ಅಂತಂದ್ರೆ ಇಂಗ್ಲಿಷ್ ಲ್ಯಾಂಗ್ವೇಜ್ 30 ಕ್ವಶನ್ಸ್ 30 ಮಾರ್ಕ್ಸ್ ಇರುತ್ತೆ, 20 ಮಿನಿಟ್ಸ್. ಇನ್ನು ಆಪ್ಟಿಟ್ಯೂಡ್ ಇರುತ್ತೆ, ಇದು 35 ಮಾರ್ಕ್ಸ್ 35 ಕ್ವಶನ್ಸ್ 20 ಮಿನಿಟ್ಸ್ ಇರುತ್ತೆ. ರೀಸನಿಂಗ್ ಕೂಡ ಅಷ್ಟೇ 35 ಕ್ವಶನ್ಸ್ 35 ಮಾರ್ಕ್ಸ್ 20 ಮಿನಿಟ್ಸ್ ಇರುತ್ತೆ. ಟೋಟಲ್ ಆಗಿ 60 ಮಿನಿಟ್ ಇರುತ್ತೆ. ಅಂದ್ರೆ ನೀವು ಫೋಕಸ್ ಮಾಡುವಂತದ್ದು ಇಂಗ್ಲಿಷು ಮತ್ತೆ ಮೆಂಟಲ್ ಎಬಿಲಿಟಿ, ನೆಕ್ಸ್ಟ್ ಮ್ಯಾಥಮೆಟಿಕ್ಸ್, ಇಷ್ಟಕ್ಕೂ ಕೂಡ ನೀವೇನ್ ಮಾಡ್ಬೇಕಾಗತ್ತೆ, ಫೋಕಸ್ ಅನ್ನ ಮಾಡ್ಬೇಕಾಗತ್ತೆ. ಟೈಮಿಂಗ್ ಅಲ್ಲೇ ನೀವು ಎಲ್ಲ ಕ್ವಶನ್ಸ್ ಅನ್ನ ಕವರ್ ಮಾಡ್ಬೇಕಾಗುತ್ತೆ. ಈ ತರ ಇರುತ್ತೆ. ರೀಸನಿಂಗ್, ನ್ಯೂಮೆರಿಕಲ್ ಎಬಿಲಿಟಿ ಮತ್ತೆ ಇಂಗ್ಲಿಷ್ ಲ್ಯಾಂಗ್ವೇಜ್, ಈ ಮೂರಕ್ಕೂ ಕೂಡ ನೀವೇನ್ ಮಾಡ್ಬೇಕಾಗತ್ತೆ, ಜಾಸ್ತಿ ಒತ್ತನ್ನ ಕೊಟ್ಟು ಓದ್ಕೋಬೇಕಾಗತ್ತೆ. ಇದ್ರದ್ದು ಸಂಪೂರ್ಣವಾಗಿ ಸಿಲಾಬಸ್ ಕೂಡ ಕೊಟ್ಟಿರ್ತಾರೆ ನಿಮಗೆ, ಅದೆಲ್ಲದೂ ಕೂಡ ನಿಮಗೆ ಸಿಕ್ತಿರುತ್ತೆ. ಸೊ ನೋಡ್ಕೊಂಡು ಓದ್ಕೋಬಹುದು ಕೂಡ.
ಇದಿಷ್ಟು ಮಾಹಿತಿ SBI ಬ್ಯಾಂಕಿಗೆ ಸಂಬಂಧಪಟ್ಟಾಗೆ. ಮೇನ್ಸ್ ಎಕ್ಸಾಮಿನೇಷನ್ಸ್ ಯಾವ ತರ ಇರತ್ತೆ ಅಂತಂದ್ರೆ ಇಲ್ಲೂ ಕೂಡ ಅಷ್ಟೇ ಇಂಗ್ಲಿಷ್ ಲ್ಯಾಂಗ್ವೇಜ್ ಇರುತ್ತೆ. 40 ಕ್ವಶನ್ಸ್ಗಳು, 40 ಮಾರ್ಕ್ಸ್, 35 ಮಿನಿಟ್ಸ್ ಟೈಮಿಂಗು. ಇನ್ನು ಆಪ್ಟಿಟ್ಯೂಡ್ಗೆ ಸಂಬಂಧಪಟ್ಟಾಗೆ 50 ಕ್ವಶನ್ಸ್, 50 ಮಾರ್ಕ್ಸ್ ಇರುತ್ತೆ, 45 ನಿಮಿಷ ಟೈಮಿಂಗು. ರೀಸನಿಂಗ್ಗೆ ಸಂಬಂಧಪಟ್ಟಾಗೆ ನಾವು ನೋಡೋದಾದ್ರೆ 50 ಕ್ವಶನ್ಸ್ಗಳು, 60 ಮಾರ್ಕ್ಸ್ ಇರುತ್ತೆ, 45 ಮಿನಿಟ್ ಇರುತ್ತೆ. ಇನ್ನು ಜನರಲ್ ಅವೇರ್ನೆಸ್ ಒಂದು ಎಕ್ಸ್ಟ್ರಾ ಸಬ್ಜೆಕ್ಟ್ ಸೇರ್ಕೊಳ್ಳುತ್ತೆ ಇಲ್ಲಿ. 50 ಕ್ವಶನ್ಸ್, 50 ಮಾರ್ಕ್ಸ್, ಒಟ್ಟು ಟೋಟಲ್ ಆಗಿ 35 ಮಿನಿಟ್ಸ್ ಇರುತ್ತೆ. ಅಂದ್ರೆ ಟೋಟಲ್ ಆಗಿ 190 ಕ್ವಶನ್ಸ್ಗಳಿರ್ತವೆ, 200 ಮಾರ್ಕ್ಸ್ ಇರುತ್ತೆ. ಟೈಮಿಂಗು 2 hours 40 ಮಿನಿಟ್ಸ್ ಇರುತ್ತೆ. ಇದಿಷ್ಟು ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಾಗೆ ಇರುವಂತ ಒಂದು ಡೀಟೇಲ್ಸ್. ಇನ್ನ ಏನಾದ್ರೂ ಸಿಲೆಬಸ್ ಇದೆಲ್ಲ ಬೇಕಾಗಿತ್ತು ಅಂತಂದ್ರೆ ನೀವು ವೆಬ್ಸೈಟಿಗೆ ವಿಸಿಟ್ ಕೊಟ್ರೆ ಎಲ್ಲ ಸಂಪೂರ್ಣವಾಗಿ ಸಿಗುತ್ತೆ. ಇಲ್ಲ ಗೂಗಲ್ ಅಲ್ಲಿ ನೀವು ಸರ್ಚ್ ಮಾಡಿದ್ರು ಕೂಡ ಇವಾಗ ಬಿಟ್ಟಿರುವಂತ SBI ಕ್ಲರ್ಕ್ 2024ಗೆ ಸಂಬಂಧಪಟ್ಟಾಗೆ ಸಿಲೆಬಸ್ ಅನ್ನು ಹೊಡೆದ್ರು ಕೂಡ ನಿಮಗೆ ಸಂಪೂರ್ಣವಾಗಿ ಎಲ್ಲದೂ ಕೂಡ ಸಿಗುತ್ತೆ. ಆ ಪ್ರಕಾರವಾಗಿ ನೀವು ಸ್ಟಡಿ ಮಾಡಿದ್ರೆ ಖಂಡಿತ ಯೂಸ್ಫುಲ್ ಆಗುತ್ತೆ. ಓಕೆನಾ? ಆಲ್ ದ ಬೆಸ್ಟ್. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.